ಇತ್ತೀಚೆಗೆ ಸುದ್ದಿಯಲ್ಲಿರುವ ಮಿಸ್ಸಿಂಗ್ ಬುಡಕಟ್ಟು ಇದು ಪ್ರಾಥಮಿಕವಾಗಿ ಯಾವ ಭಾರತೀಯ ರಾಜ್ಯಗಳಲ್ಲಿ ಕಂಡುಬರುತ್ತವೆ? ಉತ್ತರ ಆಪ್ಷನ್ ಎ ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶ. ಅಸ್ಸಾಂನ ಅತಿದೊಡ್ಡ ಬುಡಕಟ್ಟು ಸಮುದಾಯ ಮಿಸ್ಸಿಂಗ್ ಬುಡಕಟ್ಟು ಇದು ಇತ್ತೀಚೆಗೆ ಅಲಿ ಐ ಲಿಗಾಂಗ್ ಎಂಬ ಹಬ್ಬವನ್ನು ಆಚರಿಸಿತು. ಇತ್ತೀಚೆಗೆ ಸುದ್ದಿಯಲ್ಲಿ ಉಲ್ಲೇಖಿಸಲಾದ ಬ್ಯಾಕ್ಟೀರಿಯಾ ಸೆಲ್ಯುಲೋಸ್ ಎಂದರೆ ಏನು? ಉತ್ತರ ಆಪ್ಷನ್ ಎ ಕೆಲವು ಬ್ಯಾಕ್ಟೀರಿಯಾಗಳಿಗಾಗಿ ಉತ್ಪಾದಿಸಲಾಗುವ ನೈಸರ್ಗಿಕ ಪಾಲಿಮರ್. ಯಾವ ಸಂಸ್ಥೆಯು ಜಾಗತಿಕ ಮೂಲಸೌಕರ್ಯ ಸ್ಥಿತಿಸ್ಥಾಪಕತ್ವ ವರದಿಯನ್ನು ಇತ್ತೀಚೆಗೆ ಪ್ರಕಟಿಸಿದೆ? ಉತ್ತರ ಆಪ್ಷನ್ ಸಿ ವಿಪತ್ತು ಸ್ಥಿತಿಸ್ಥಾಪಕ ಮೂಲಸೌಕರ್ಯ ಒಕ್ಕೂಟ. ಮುಖ್ಯ ಮಾಹಿತಿ ಅಧಿಕಾರಿ CIO ಸಮ್ಮೇಳನ 2025 ಇತ್ತೀಚೆಗೆ ಎಲ್ಲಿ ನಡೆಯಿತು? ಉತ್ತರ ಆಪ್ಷನ್ ಬಿ ನವದೆಹಲಿ. ಯಾವ ಸಂಸ್ಥೆಯು ತನ್ನ ಮೊದಲ ಕ್ವಾಂಟಮ್ ಕಂಪ್ಯೂಟಿಂಗ್ ಚಿಪ್ ಮಜೋರಾನಾ 1 ಅನ್ನು ಇತ್ತೀಚೆಗೆ ಪ್ರಾರಂಭಿಸಿದೆ? ಉತ್ತರ ಆಪ್ಷನ್ ಬಿ ಮೈಕ್ರೋಸಾಫ್ಟ್. ಮೈಕ್ರೋಸಾಫ್ಟ್ ಇದು ಸ್ಥಾಪನೆಯಾದದ್ದು 1975 ಏಪ್ರಿಲ್ 4ರಲ್ಲಿ. ಇದರ ಸ್ಥಾಪಕರು ಬಿಲ್ ಗೇಟ್ಸ್ ಮತ್ತು ಪಾಲ್ ಅಲೆನ್. ಇದರ ಕೇಂದ್ರ ಕಚೇರಿ ಇರುವುದು ವಾಷಿಂಗ್ಟನ್ನಲ್ಲಿ. ಗ್ರೇಟ್ ಬ್ಯಾಕ್ಯಾರ್ಡ್ ಬರ್ಡ್ ಕೌಂಟ್ ಸಮಯದಲ್ಲಿ ಯಾವ ರಾಜ್ಯವು ಅತಿ ಹೆಚ್ಚು ಪಕ್ಷಿ ಪ್ರಭೇದಗಳನ್ನು ದಾಖಲಿಸಿದೆ? ಉತ್ತರ ಆಪ್ಷನ್ ಸಿ ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾ. ಇಲ್ಲಿಯ ಸದ್ಯದ ರಾಜ್ಯಪಾಲರು CV ಆನಂದ್ ಬೋಸ್. ಪಶ್ಚಿಮ ಬಂಗಾಳದ ಸದ್ಯದ CM ಮಮತಾ ಬ್ಯಾನರ್ಜಿ. ಇಲ್ಲಿಯ ಅಧಿಕೃತ ಭಾಷೆ ಬೆಂಗಾಲಿ. ಪಶ್ಚಿಮ ಬಂಗಾಳದ ಪ್ರಮುಖ ನದಿಗಳು ಗಂಗಾ, ಭಗೀರಥಿ ಹಾಗೂ ಹೂಗ್ಲಿ. ವಿಶ್ವದ ಅತಿದೊಡ್ಡ ಮ್ಯಾಂಗ್ರೋವ್ ಅರಣ್ಯವಾದ ಸುಂದರ್ಬನ್ ಮ್ಯಾಂಗ್ರೋವ್ ಅರಣ್ಯ ಇದು ಇರುವುದು ಪಶ್ಚಿಮ ಬಂಗಾಳದಲ್ಲಿ. ಪಶ್ಚಿಮ ಬಂಗಾಳದ ಪ್ರಮುಖ ಉದ್ಯಮ ಸೆಣಬು ಉತ್ಪಾದನೆ ಹಾಗೂ ಭಾರತದಲ್ಲಿ ಅತಿದೊಡ್ಡ ಅಕ್ಕಿ ಉತ್ಪಾದಕ ರಾಜ್ಯ ಪಶ್ಚಿಮ ಬಂಗಾಳ. ಹಾಗೂ ಪಶ್ಚಿಮ ಬಂಗಾಳ ಇದು ಭಾರತೀಯ ರಾಜ್ಯಗಳ ನಡುವೆ 2ನೇ ಅತಿ ಉದ್ದದ ಅಂತಾರಾಷ್ಟ್ರೀಯ ಗಡಿಯನ್ನು ಹೊಂದಿರುವಂತಹ ರಾಜ್ಯವಾಗಿದ್ದು, ಇಲ್ಲಿ ಕಂಡುಬರುವ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳು ಸುಂದರ್ಬನ್, ಗೋರುಮರ್ ಹಾಗೂ ಸಿಂಗಲೀಲಾ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಪಾರ್ಕಿನ್ಸನ್ ಕಾಯಿಲೆ ಇದು ಯಾವ ರೀತಿಯ ಅಸ್ವಸ್ಥತೆಯಾಗಿದೆ? ಉತ್ತರ ಆಪ್ಷನ್ ಎ ನ್ಯೂರೋ ಡಿಜೆನರೇಟಿವ್. ಪೈಲಟ್ಗಳಿಗಾಗಿ ಎಲೆಕ್ಟ್ರಾನಿಕ್ ಪರ್ಸನಲ್ ಲೈಸೆನ್ಸ್ PEL ಇದನ್ನು ಪ್ರಾರಂಭಿಸಲು ಚೀನಾದ ನಂತರ ಯಾವ ದೇಶವು ವಿಶ್ವದಲ್ಲಿಯೇ 2ನೇ ಸ್ಥಾನದಲ್ಲಿದೆ? ಉತ್ತರ ಆಪ್ಷನ್ ಸಿ ಭಾರತ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಮಣಿಕರಣ್ ಯಾತ್ರಾ ಸ್ಥಳ ಇದು ಯಾವ ರಾಜ್ಯದಲ್ಲಿದೆ? ಉತ್ತರ ಆಪ್ಷನ್ ಡಿ ಹಿಮಾಚಲ ಪ್ರದೇಶ. ಹಿಮಾಚಲ ಪ್ರದೇಶದ ರಾಜಧಾನಿ ಶಿಮ್ಲಾ. ಇಲ್ಲಿಯ ಸದ್ಯದ ಗವರ್ನರ್ ಶಿವಪ್ರತಾಪ್ ಶುಕ್ಲಾ. ಹಿಮಾಚಲ ಪ್ರದೇಶದ ಸದ್ಯದ CM ಸುಖವಿಂದರ್ ಸಿಂಗ್ ಸುಖಿ. ಹಿಮಾಚಲ ಪ್ರದೇಶವನ್ನು ದೇವಭೂಮಿ ಹಾಗೂ ಭಾರತದ ಹಣ್ಣಿನ ಬೌಲ್ ಎಂದು ಕರೆಯುತ್ತಾರೆ. ಇಲ್ಲಿಯ ಪ್ರಮುಖ ನದಿಗಳು ಬಿಯಾಸ್, ಸಟ್ಲೆಜ್ ಹಾಗೂ ರಾವಿ. ಗ್ರೇಟ್ ಹಿಮಾಲಯನ್ ರಾಷ್ಟ್ರೀಯ ಉದ್ಯಾನವನ, ಪಿನ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ ಹಾಗೂ ಖೀರ್ಗಂಗಾ ರಾಷ್ಟ್ರೀಯ ಉದ್ಯಾನವನ ಇದು ಇರುವುದು ಹಿಮಾಚಲ ಪ್ರದೇಶದಲ್ಲಿ. 34ನೇ ITTF A2 ಏಷ್ಯನ್ ಕಪ್ ಟೇಬಲ್ ಟೆನ್ನಿಸ್ ಪಂದ್ಯಾವಳಿಯ ಆತಿಥೇಯ ದೇಶ ಯಾವುದು? ಉತ್ತರ ಆಪ್ಷನ್ ಸಿ ಚೀನಾ.